ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅರ್ಥ: ಯಾವ್ಯಾವ ದೇವತೆಗಳ ರೂಪವನ್ನು ಭಕ್ತನು ಶ್ರದ್ಧೆಯಿಂದ ಪೂಜಿಸ ಬಯಸುತ್ತಾನೋ ಅವನ ಶ್ರದ್ಧೆಯನ್ನು ಆ ನಿರ್ದಿಷ್ಟ ರೂಪಕ್ಕೆ ನಾನು ಗಟ್ಟಿಯಾಗಿಸುತ್ತೇನೆ. ಶ್ಲೋಕ 22. ಸತಯಾ ಶ್ರದ್ಧಯಾ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ಅತಾನ್ಹಿತಾನ್. ಅರ್ಥ: ಆ ನಿರ್ದಿಷ್ಟ ರೂಪವನ್ನು ಶ್ರದ್ಧೆಯಿಂದ ಪೂಜಿಸುವವನ ಕಾಮನೆಗಳು ನನ್ನ ಅನುಮತಿಯಿಂದಲೇ ಈಡೇರುತ್ತವೆ. ಶ್ಲೋಕ 23. ಅಂತವತ್ತೂ ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅರ್ಥ: ಆದರೆ ಅಂತಹ ಅಲ್ಪಬುದ್ಧಿಯ ವ್ಯಕ್ತಿಗಳಿಂದ ಸಾಧಿಸಲ್ಪಟ್ಟ ಫಲಗಳು ತಾತ್ಕಾಲಿಕವಾಗಿರುತ್ತವೆ. ದೇವತೆಗಳನ್ನು ಪೂಜಿಸುವವರು ಅವರನ್ನು ಸೇರುತ್ತಾರೆ, ಆದರೆ ನನ್ನ ಭಕ್ತರು ನನ್ನನ್ನು ತಲುಪುತ್ತಾರೆ. ಶ್ಲೋಕ 24. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜನಂತೋ ಮಮಾವ್ಯಯಮನುತ್ತಮಂ. ಅರ್ಥ: ನನ್ನ ಸ್ವರೂಪವು ನಿತ್ಯವಾದುದ್ದು, ಅತ್ಯುನ್ನತವಾದುದ್ದು ಮತ್ತು ಅವ್ಯಯವಾಗಿರುವುದು. ಇದನ್ನು ಗ್ರಹಿಸಲಾಗದ ಅಲ್ಪಬುದ್ಧಿಯ ಜನರು ನಿರಾಕಾರನಾದ ನಾನು ಭೌತಿಕ ಶರೀರವನ್ನು ಸ್ವೀಕರಿಸಿದ್ದೇನೆ ಎಂದು ಪರಿಗಣಿಸುತ್ತಾರೆ. ಶ್ಲೋಕ 25. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಅರ್ಥ: ನಾನು ನಾನಾಗಿ ಎಲ್ಲರಿಗೂ ಪ್ರಕಟನಾಗುವುದಿಲ್ಲ. ನನ್ನ ಯೋಗ ಮಾಯಾಶಕ್ತಿಯಿಂದ ನಾನು ಆವೃತನಾಗಿರುವುದರಿಂದ ಮೂರ್ಖರು ನನ್ನನ್ನು ಜನನವಿಲ್ಲದವ ಮತ್ತು ನಿತ್ಯ ಎಂಬುದನ್ನು ಗುರುತಿಸಲಾರರು. ಶ್ಲೋಕ 26. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಥ: ಓ ಅರ್ಜುನ, ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ಅರಿತವನಿದ್ದೇನೆ. ನಾನು ಎಲ್ಲಾ ಜೀವಾತ್ಮರನ್ನು ಬಲ್ಲೆ, ಆದರೆ ಅವರು ನನ್ನನ್ನು ಅರಿಯರು. ಶ್ಲೋಕ 27. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಅರ್ಥ: ಓ ಪರಂತಪ, ಸೃಷ್ಟಿಯ ಆದಿಯಲ್ಲಿ ಎಲ್ಲಾ ಜೀವಾತ್ಮರು ಇಚ್ಛೆ ಮತ್ತು ದ್ವೇಷಗಳ ದ್ವಂದ್ವದಿಂದ ವಿಭ್ರಾಂತರಾಗಿ ಹುಟ್ಟುತ್ತಾರೆ. ಶ್ಲೋಕ 28. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಅರ್ಥ: ಆದಾಗ್ಯೂ ಪುಣ್ಯಕರ್ಮಗಳನ್ನು ಮಾಡಿ ಎಲ್ಲಾ ಪಾಪಗಳನ್ನು ಪರಿಹರಿಸಿಕೊಂಡ ಜನರು ದ್ವಂದ್ವ ಮೋಹಗಳಿಂದ ಮುಕ್ತರಾಗುತ್ತಾರೆ ಮತ್ತು ನಿಷ್ಠೆಯಿಂದ ನನ್ನನ್ನು
ಪೂಜಿಸುತ್ತಾರೆ. ಶ್ಲೋಕ 29. ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸಮಧ್ಯಾತ್ಮಾಂ ಕರ್ಮ ಚಾಖಿಲಂ. ಅರ್ಥ: ನನ್ನ ಮೊರೆ ಹೊಕ್ಕು ಮುಪ್ಪು ಸಾವುಗಳಿಂದ ಮುಕ್ತರಾಗಬೇಕೆಂದು ಯತ್ನಿಸುವವರು ಪರಾತ್ಪರ ಸತ್ಯವನ್ನು, ಪ್ರತ್ಯೇಕ ಜೀವಾತ್ಮನನ್ನು ಹಾಗೂ ಕರ್ಮ ಮತ್ತು ಪ್ರತಿಫಲಗಳ ನಿಯಮವನ್ನು ಸಂಪೂರ್ಣವಾಗಿ ಬಲ್ಲವರಿದ್ದಾರೆ. ಶ್ಲೋಕ 30. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಅರ್ಥ: ನನ್ನನ್ನು ಐಹಿಕ ಜಗತ್ತಿನ ನಿಯಂತ್ರಕ, ದೇವತೆಗಳ ನಿಯಂತ್ರಕ ಮತ್ತು ಎಲ್ಲಾ ಯಜ್ಞಗಳ ಒಡೆಯ ಎಂದು ತಿಳಿದು ಮನಸ್ಸನ್ನು ನನ್ನಲ್ಲಿ ಏಕಾಗ್ರಗೊಳಿಸಿದವರು ಮರಣ ಕಾಲದಲ್ಲೂ ನನ್ನನ್ನು ಅರಿತವರಾಗುತ್ತಾರೆ. ಓಂ ತತ್ಸದಿತಿ ಶ್ರೀ ಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಾಣಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಮಹರ್ಷಿ ವ್ಯಾಸರಿಂದ 1,00,000 ಶ್ಲೋಕಗಳ ಮೂಲಕ ರಚಿತವಾದ ಶ್ರೀ ಮಹಾಭಾರತದ ಭೀಷ್ಮ ಪರ್ವದ ಭಾಗವಾದ ದಿವ್ಯ ಜ್ಞಾನವನ್ನು ಬೋಧಿಸುವ ಶ್ರೀಕೃಷ್ಣಾರ್ಜುನ ಸಂವಾದದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಜ್ಞಾನ ವಿಜ್ಞಾನ ಯೋಗ ಎಂಬ 7ನೇ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ತಾರಕ ಬ್ರಹ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.